ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಹೊಸದಾಗಿ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಈಗ ಬನ್ನಿ, ನಾವು ಹೋಗ್ತಾ ಇರುವಂತಹ ಕುಬೇರ ಲಕ್ಷ್ಮಿ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಹೇಗಿದೆ ಅಂತಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲದೆ ಇದ್ದಲ್ಲಿ ನೀವು ನಮ್ಮ ಚಾನಲ್ನ ನಾನೀಗ ಹೋಗ್ತಾ ಇರುವಂತಹ ದೇವಸ್ಥಾನದ ಹೆಸರು ಕುಬೇರ ಲಕ್ಷ್ಮಿ, ಮಹಾಕುಬೇರ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಬರೀ ಕುಬೇರ ಲಕ್ಷ್ಮಿ ದೇವಸ್ಥಾನ ಅಷ್ಟೇ ಅಲ್ಲದಿರ ತಾಯಿ ವರಹದೇವಿ ದೇವಸ್ಥಾನ ಕೂಡ ಇಲ್ಲಿ ಇದೆ. ಸೊ ಇಲ್ಲಿ ಬರೀ ಹಣದ ಸಮಸ್ಯೆ ಇದೆ ಅಂತ ಹೇಳಿ ಭಕ್ತಾದಿಗಳು ಬರೋದಿಲ್ಲ. ತುಂಬ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಈ ದೇವಸ್ಥಾನದಲ್ಲಿ ಕಂಡುಕೊಂಡು ಹೋಗಿದ್ದಾರೆ. ಸೊ ಎಷ್ಟೋ ತಮ್ಮ ಹರಕೆಯನ್ನು ಕೂಡ ತೀರಿಸಿದ್ದಾರೆ. ಈಗ ನಾವು ಈ ಬಂಡೆಯನ್ನು ಎಕ್ಕಬೇಕು. ಈ ಬಂಡೆ ಎಕ್ಕಾದ್ಮೇಲೆ ನಮಗೆ ದೇವಸ್ಥಾನ ಸಿಗೋದು. ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ ಹೆಂಗಿದೆ. ಈ ದೇವಿ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಹೋಮಗಳು ಮಾಡ್ತಾರೆ. ಪ್ರತಿ ಭಾನುವಾರ ತಮ್ಮ ಮನೆಯಲ್ಲಿ ಏನೇನಾದರೂ ಸಮಸ್ಯೆ ಇರುತ್ತಲ್ವ, ಹಣದ ಸಮಸ್ಯೆಗಳಿದ್ದಾಗ ಅದನ್ನು ಪರಿಹಾರ ಮಾಡ್ಕೊಳೋದಕ್ಕೆ ಇಲ್ಲಿ ಹೋಮಗಳು ಮಾಡ್ತಾರೆ. ಹಾಗೆ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಅನ್ನದಾಸೋಹನೂ ನಡೆಯುತ್ತೆ. ಪ್ರತಿ ಶುಕ್ರವಾರ ಹಾಗೆ ಪ್ರತಿ ಮಂಗಳವಾರ. ಸೊ ನಾನಿಲ್ಲಿ ಈ ದೇವಸ್ಥಾನಕ್ಕೆ 2 ಟೈಮ್ ಬಂದಿದ್ದು, ಇದು 3rd ಟೈಮ್ ಬಂದಿದ್ದು, ಇದು 3ನೇ ಸರಿ ಬರ್ತಿದ್ದೀನಿ. ಸೊ ನನಗೆ ಒಂದೊಳ್ಳೆ ಫೀಲ್ ಇದೆ ಇಲ್ಲಿ. ತುಂಬ ಒಳ್ಳೆ ದೈವಿಕ ಶಕ್ತಿ ಇದೆ. ಈಗ ನಾನು ಬರೀ ಕುಬೇರ ಲಕ್ಷ್ಮಿ ಅಷ್ಟೇ ತೋರಿಸಿದ್ದು. ಈಗ ಕುಬೇರ ಲಕ್ಷ್ಮಿಯೊಂದಿಗೆ ವರಾಹ ದೇವಿಯನ್ನು ತೋರಿಸ್ತೀನಿ. ಆದರೆ ವರಾಹ ದೇವಿ ಈಗ ಅದು ಆಲ್ರೆಡಿ ಕ್ಲೋಸ್ ಆಗಿದೆ. ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಡೈಲಿ ಮಾರ್ನಿಂಗ್ ಓಪನ್ ಮಾಡ್ತಿದ್ರು, ಬಟ್ ಇವತ್ತು ಕ್ಲೋಸ್ ಆಗಿದೆ. ನಮ್ಮ ದುರಾದೃಷ್ಟಕ್ಕೆ ಅದು ಕ್ಲೋಸ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ತೋರಿಸ್ತೀನಿ ಅದನ್ನು ಕೂಡ. ಮತ್ತು ಈ ದೇವಿಯನ್ನು ಯಾಕೆ ಆರಾಧನೆ ಮಾಡ್ತಾರೆ ಅಂತ ಹೇಳ್ತೀನಿ ಕೇಳಿ. ವರಾಹಿಯನ್ನು ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಅಥವಾ ನಿಮ್ಮ ಮನೆ ಕಟ್ಟಿಸ್ಲಿಕ್ಕೆ ಹೋದಾಗ ಏನು ಸರಿಗೆ ಮನೆ ಕಟ್ಟಲಿಕ್ಕೆ ಆಗ್ತಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಹಣದ ಸೌಲಭ್ಯ ಬರದೇ ಇರ್ಬೋದು, ಎಷ್ಟೋ ಸಮಸ್ಯೆಗಳು ಇದ್ದೇ ಇರುತ್ತೆ ಅಲ್ವ ನಿಮ್ಮ ಮನೆಯಲ್ಲಿ. ಸೊ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ದೇವಿನೇ ವರಾಹಿ. ಸೊ ಅದಕ್ಕೋಸ್ಕರನೇ ತಮ್ಮ ಅನಿಸಿಕೆಗಳು, ಅಂದರೆ ಉದ್ಯೋಗ ಸಿಗದೇ ಇರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಏನು ಮನೆ ರುಜುಬಲ ಆಗದೆ ಇರ್ಬೋದು, ಎಲ್ಲ ಸಮಸ್ಯೆಗಳಿಗೆ ತಾಯಿ ವರಾಹಿಯನ್ನು ಬೇಡ್ಕೊಂಡಾಗ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಬನ್ನಿ ಈ ಕೂಡಲೇ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ಈ ಜಾಗ ಎಲ್ಲ ಈಗ ನಾವು ಬರ್ತಿರುವಂಥದ್ದು ವರಾಹಿಯ ದೇವಸ್ಥಾನ. ಈಗ ನನಗೆ ತೋರಿಸ್ತೀನಿ. ನೋಡಿ
ಅವ್ರೇನಾದರೂ ಅಂದ್ಕೊಂಡಿರೋದು ಏನಾದರೂ ಆಗಬೇಕು ಅಂತ ಅಂದಾಗ ಈ ಥರ ತೆಂಗಿನಕಾಯಿ ಕಟ್ ಹೋಗ್ತಾರೆ. ಅದು ಕ್ಲೋಸ್. ನಾವು ಯಾವುದೇ ಟೆಂಪಲ್ಗೆ ಹೋದರೂ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಹೂವುಗಳನ್ನ ಕೊಡ್ತಾರೆ, ಮತ್ತು ಪೂಜೆ ಮಾಡಿಸಿದ್ರೆ ನಮ್ಮ ಪೂಜೆ ಸಾಮಾನ ಮತ್ತು ರಿಟರ್ನ್ ಕೊಡ್ತಾರೆ. ಆದರೆ ಯಾರು ಕೂಡ ನಮಗೆ ಕಾಯಿನ್ನ ಕೊಡೋದಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ನಮಗೆ ಕಾಯಿನ್ ಕೊಡ್ತಾರೆ. ನೀವು ಮಂಗಳಾರತಿ ತೊಗೊಂಡಿದ್ದ ತಕ್ಷಣ ನಿಮಗೆ ಪ್ರಸಾದ ಅಂತ ಹೇಳಿ ₹1 ಕಾಯಿನ್ ಕೊಟ್ಟು ಅದ್ರ ಜೊತೆಗೆ ಕುಂಕುಮ ಹಾಕ್ತಾರೆ. ಅರ್ಚನೆ ಮಾಡಿದಂತಹ ಕುಂಕುಮನ ನಿಮ್ಮ ಕೈಲಿ ಕೊಡ್ತಾರೆ. ಆ ಕಾಯಿನ ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಏನಿದೆಯಲ್ಲ ಅದನ್ನು ಮಾಡಿದ್ರೆ ಅದು ಖಂಡಿತ ಆಗುತ್ತೆ ಅಂತ ಹೇಳಿ ಇಲ್ಲಿಂದ ನಂಬಿಕೆ. ನಿಮಗೆ ಲೈಕ್ ಇಲ್ಲಿಗೆ ಬಂದಾಗ ಪ್ರತಿ ಮಂಗಳವಾರ ಆ್ಯಕ್ಚುಲಿ ಇಲ್ಲಿನ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಜ್ಯೋತಿಷ್ಯ ಹೇಳ್ತಾರೆ. ಅದು 12 ಗಂಟೆ ಮೇಲೆ ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅನ್ನ ಪ್ರಸಾದ ತೊಗೊಂಡು ಮತ್ತು ನಿಮ್ಮ ಜ್ಯೋತಿಷ್ಯ ಏನಾದರೂ ಕೇಳೋದಿದ್ದರೆ ನೀವು ಇಲ್ಲಿ ಕೇಳ್ಕೊಂಡು ಹೋಗ್ಬೋದು ವರಾಹಿ ಹತ್ರ. ಸೊ ಇಲ್ಲಿನ ಎಷ್ಟೋ ನೀವು ನೋಡಿರ್ಬೋದು, ಇಲ್ಲಿ ಕಲ್ಲುಗಳನ್ನ ಕಟ್ಟಿ ಹಾಕಿದ್ದಾರೆ ಅಲ್ವಾ. ಆ ಕಲ್ಲುಗಳೆಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಅವರ ಏನಾದರೂ ಅವ್ರ ಮನೆಯಲ್ಲಿ ಮನೆ ಕಟ್ಟಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಅವರೇನಾದರೂ ಇಲ್ಲಿ ಬಂದು ಆ ಥರ ಕಲ್ಲುಗಳನ್ನ ಜೋಡಿಸಿದ್ರೆ ಅದು ಮನೆ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ನೀವು ನೋಡಿದ್ರಲ್ವ ಆಗಲೇ ಒಳಗಡೆ ಎಲ್ಲ ಏನು ತೆಂಗಿನಕಾಯಿ ಎಲ್ಲ ಕಟ್ಟಿದ್ದು ಅವ್ರ ಕೆಲಸಗಳು ಆಗಬೇಕು ಅಂತ ಹೇಳಿನೇ ಆ ತೆಂಗಿನಕಾಯಿನ ಇಟ್ಟಿರ್ತಾರೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಇಲ್ಲೇ ಒಂದು ಕೆಂಪು ತೆಂಗಿನಕಾಯಿ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೀವು ಬಂದು ಕೆಂಪು ತೆಂಗಿನಕಾಯಿನ ತೊಗೊಂಡು ಹೋಗಿ ಅದನ್ನು ಇದು ಕುಬೇರ ಲಕ್ಷ್ಮಿ ಬಳಿ ಮತ್ತು ವರಾಹಿ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ 15 ದಿನ ಇಟ್ಟು ಪೂಜೆ ಮಾಡಿ ಮತ್ತು ಆ ತೆಂಗಿನಕಾಯಿನ ಹೊಡಿಬೇಕು. ಏನಕ್ಕೆ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿ ಏನಾದರೂ ಬಿದ್ದಾಗ ಅದು ತುಂಬ ಸಮಸ್ಯೆಗಳನ್ನ ಉಂಟು ಮಾಡ್ತಿರುತ್ತೆ ಅಲ್ವಾ. ಸೊ ಅದಕ್ಕೆ 15 ದಿನ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಲಿ ಅಂತ ಹೇಳಿ ಕೊಡ್ತಾರೆ. ಆ ಹೊಡೆದಾಗ ಅಲ್ಲಿ ನಿಮಗೆ ದೃಷ್ಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಕೊಡ್ತಾರೆ. ಸೊ ಇಷ್ಟೆಲ್ಲನೂ ಈ ತಾಯಿ ಕುಬೇರ ಲಕ್ಷ್ಮಿ ಮತ್ತು ತಾಯಿ ವರಹಾದೇವಿಯಿಂದ ಇಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ಬೋದು. ಈಗ ನಾನು ಇಲ್ಲಿ ಇಷ್ಟೆಲ್ಲ ತೋರಿಸಿದ್ಮೇಲೆ ಹೆಂಗೆ ಬರೋದು ಅಂತ ಹೇಳಿ ಗೊತ್ತಿಲ್ಲ ಅಲ್ವಾ. ಸೊ ನಿಮಗೆ ಇಲ್ಲಿಗೆ ಬರಲಿಕ್ಕೆ ಬನ್ನೇರುಘಟ್ಟಕ್ಕೆ ಬರಬೇಕು. ಫಸ್ಟು ಬನ್ನೇರುಘಟ್ಟದಿಂದ ಬಂದು ಅಲ್ಲಿಂದ 370 ಅಂತ ಹೇಳಿ ಬರುತ್ತೆ ಬಸ್ ನಂಬರು. ಆ 370 ಬಂದುಬಿಟ್ಟು ನೀವು ಕರಿಯಪ್ಪನ ದೊಡ್ಡಿ ಅಂತ ಹೇಳಿದ್ರೆ ಸಾಕು. ಕರಿಯಪ್ಪನ ದೊಡ್ಡಿ ಬಂದುಬಿಟ್ಟು ನಾವೀಗ ಎಲ್ಲ ದರ್ಶನ ಎಲ್ಲ ತೊಗೊಂಡು ಈಗ ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅಯ್ಯೋ ನೋಡಿ ಈ ಥರ ಇಲ್ಲಿ ಗಾಡಿಗಳು ಹೋಗುತ್ತೆ. ಅಲ್ಲಿ ನೋಡಿ ಅಲ್ಲೋಗಿದೆಯಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.